ಕೂಡ ಇನ್ಸ್ಟೆಂಟ್ ಲೋನ್ ಅಲ್ಲಿ ಸಾಲ ತಗೊಂಡಿದ್ದೀರಾ? ಸಾಲ ತಗೊಂಡು ಮನನೊಂದಿದ್ದೀರಾ? ಹಾಗಾದ್ರೆ ಈ ವಿಡಿಯೋ ನಿಮಗಾಗಿ. ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ಲೋಕಲ್ ಕನ್ನಡತಿ ಚಾನೆಲ್ಗೆ ಸ್ವಾಗತ. ನಾನು ಹರ್ಷಿಯಾ. ಟೆಕ್ನಾಲಜಿ ಹೇಗ್ ಬೆಳೀತಾ ಇದೆಯೋ ನಮ್ಮನ್ನ ಸ್ಕ್ಯಾಮ್ ಮಾಡೋರ್ ಸಂಖ್ಯೆನೂ ಹಾಗೆ ಬೆಳೀತಾ ಇದೆ. ದಿನನಿತ್ಯ ಬಳಸೋ ನಮ್ಮ ಫೋನ್ ಅನ್ನೇ ನಮ್ಮ ವಿರುದ್ಧವಾಗಿ ಉಪಯೋಗಿಸ್ಕೋತಾ ಇದ್ದಾರೆ. ಸಾಮಾನ್ಯ ಜನರ ಅನಿವಾರ್ಯತೆಯನ್ನು ತಮ್ಮ ಬಂಡವಾಳ ಮಾಡಿಕೊಂಡು ಜನರನ್ನ ಲೂಟಿ ಮಾಡ್ತಿವೆ ಈ ಇನ್ಸ್ಟೆಂಟ್ ಲೋನ್ ಆಪ್ಗಳು. ಭಾರತದಲ್ಲಿ ಇವರ ಮೋಸದ ಜಾಲಕ್ಕೆ ಬೀಳುವವರ ಸಂಖ್ಯೆ ದಿನೇ ದಿನೇ ಹೆಚ್ಚುತ್ತಾನೆ ಇದೆ. ಹಾಗಾದ್ರೆ ಈ ಇನ್ಸ್ಟೆಂಟ್ ಲೋನ್ ಆಪ್ ನ ಮೂಲ ಯಾವುದು? ಇವರು ಹೇಗೆ ಲೋನ್ ಕೊಡ್ತಾರೆ ಮತ್ತು ಇವರಲ್ಲಿ ಲೋನ್ ತಗೊಂಡವರು ಏನೆಲ್ಲ ಸಂಕಷ್ಟಕ್ಕೆ ಒಳಗಾಗ್ತಾರೆ ಅಂತ ಮುಂದೆ ನೋಡ್ತಾ ಹೋಗೋಣ. ವೀಕ್ಷಕರೇ, ಮೂಲತಃ ಈ ಲೋನ್ ಆಪ್ಗಳು ಚೀನಾದಿಂದ ಬಂದಿರೋದು. ಈ ಲೋನ್ ಆಪ್ಗಳು ಯಾವುದೇ RBI ಅಥವಾ NBFC ಅಡಿಯಲ್ಲಿ ರಿಜಿಸ್ಟರ್ ಆಗಿರೋದಿಲ್ಲ. ಈ ಆಪ್ಗಳು ಮುಖ್ಯವಾಗಿ ನಿಮ್ಮನ್ನ ತಲುಪುವುದೇ ನಿಮ್ಮ ಸೋಷಿಯಲ್ ಮೀಡಿಯಾ ಸೈಟ್ ಇಂದ, ಅಂದರೆ ನಿಮ್ಮ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಅಥವಾ ಯೂಟ್ಯೂಬ್. ಈ ಆಪ್ಗಳು ಆಡ್ಸ್ ಗಳನ್ನ ಹಾಕ್ತಾರೆ, ಅಂದ್ರೆ 0% ಇಂಟ್ರೆಸ್ಟ್, ಕೊಲ್ಯಾಟ್ರಲ್ ಫ್ರೀ ಅಥವಾ ಇನ್ಸ್ಟೆಂಟ್ ಅಪ್ರೂವಲ್ ಅಥವಾ ಪೇಪರ್ಲೆಸ್ KYC, ಈ ತರ ನಿಮ್ಮ ಮನಸ್ಸಿನಲ್ಲಿ ಆಸೆ ಹುಟ್ಟಿಸುವಂತಹ ಆಡ್ಸ್ ಗಳನ್ನ ಅವ್ರು ಕೊಡ್ತಾರೆ. ಮೊದಲೇ ದುಡ್ಡಿನ ಅನಿವಾರ್ಯತೆ ಏನೋ ನಿಮ್ಗೆ ಇವರು ಆಪತ್ ಬಾಂಧವರ ತರ ಕಾಣ್ತಾರೆ. ಹೀಗೆ ಹಿಂದು ಮುಂದೆ ಏನು ಯೋಚನೆ ಮಾಡದೆ ಅವರ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ ಅವ್ರು ಕೇಳುವಂತ ಎಲ್ಲಾ ಪರ್ಮಿಷನ್ಸ್ಗೆ ಅಲೋ ಎಂದು ಕೊಟ್ಬಿಡ್ತೀರ. ಅವರ ಅಪ್ಲಿಕೇಶನ್ ಅಲ್ಲಿ ನಿಮ್ಮ ಸೆಲ್ಫಿ, ನಿಮ್ಮ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಮತ್ತು ಅವ್ರು ಕೇಳುವ ಎಲ್ಲಾ ಇನ್ಫಾರ್ಮೇಶನ್ ಕೂಡ ಫೀಡ್ ಮಾಡ್ತೀರ. ಇದಾದ ಮರುಕ್ಷಣವೇ ನಿಮ್ಮ ಮೊಬೈಲ್ಗೆ ಲೋನ್ ಅಪ್ರೂವ್ಡ್ ಎಂದು ಮೆಸೇಜ್ ಬರುತ್ತೆ. ನೀವು ಮೊದಲು ಮೋಸ ಹೋಗೋದು ಇಲ್ಲೇ ನೋಡಿ. ನಿಮಗೆ ಅಪ್ರೂವ್ ಆಗಿರುವ ಅಮೌಂಟ್ ಅಲ್ಲಿ ಕನಿಷ್ಠ 20% ಪ್ರೊಸೆಸಿಂಗ್ ಚಾರ್ಜಸ್ ಎಂದು ಕಟ್ ಮಾಡ್ಕೋತಾರೆ. ಹೇಗೂ ಹಣದ ಅವಶ್ಯಕತೆ ಇದ್ದ ನಿಮಗೆ ಇದಷ್ಟು ದೊಡ್ಡದನ್ಸಲ್ಲ. ಹೇಗೋ ಕಷ್ಟ ಕಾಲದಲ್ಲಿ ಇಷ್ಟಾದ್ರೂ ಅಮೌಂಟ್ ಅಡ್ಜಸ್ಟ್ ಆಯ್ತಲ್ಲ ಅಂತ ನೀವು ಸುಮ್ನಾಗ್ತೀರಾ. ಹೀಗೆ ಲೋನ್ ತಗೊಂಡು 7 ದಿನ ಆದ್ಮೇಲೆ ನಿಮ್ಮ ಮೊಬೈಲ್ಗೆ ಒಂದು ಕರೆ ಬರುತ್ತೆ. ಸರ್, ಇವತ್ತು ನಿಮ್ ಡ್ಯೂ ಡೇಟ್ ಇದೆ, ಲೋನ್ ರಿಪೇಮೆಂಟ್ ಮಾಡಿ ಅಂತ ಕೇಳ್ತಾರೆ. ಆವಾಗ ನೀವು ಅಯ್ಯೋ, ನಾನು ಲೋನ್ ತಗೊಂಡು ಇನ್ನ ಬರೀ 7 ದಿನ ಆಗಿದೆ ಅಂತ ಹೇಳ್ತೀರಾ. ಆಗ ಅವರು ನಿಮ್ಮ ಲೋನಿನ ಅವಧಿ ಕೇವಲ 7 ದಿನ ಅಂತ ಹೇಳ್ತಾರೆ. ಹೇಗಿದ್ರು ಇವತ್ತೆಲ್ಲ ನಾಳೆ ಲೋನ್ ಕಟ್ಲೇಬೇಕಲ್ವಾ, ಹಾಗಾಗಿ ಇವರ ರೀಪೇಮೆಂಟ್ ಮಾಡ್ಬಿಡೋಣ ಅಂತ ನೀವು ಹೋಗಿ ಆಪಲ್ ಚೆಕ್ ಮಾಡಿದಾಗ ನಿಮಗೆ ಅಪ್ರೂವ್ ಆಗಿರೋ ಅಮೌಂಟ್ ನ 2ರಷ್ಟು ರೀಪೇಮೆಂಟ್ ಕೇಳ್ತಾ ಇರತ್ತೆ. ಆ ಅಮೌಂಟ್ ನ ನೋಡಿ ನೀವು ಲೆಕ್ಕಾಚಾರ ಹಾಕುವಷ್ಟರಲ್ಲಿ ನಿಮ್ಮ ಮೊಬೈಲ್ಗೆ ಸಾಲು ಸಾಲು ಕರೆಗಳು, ವಾಟ್ಸಪ್ ಮೆಸೇಜ್ಗಳು ಬರ್ತಾ ಇರುತ್ತೆ. 5 ನಿಮಿಷದಲ್ಲಿ ಪೇಮೆಂಟ್ ಮಾಡಿ, 10 ನಿಮಿಷದಲ್ಲಿ ಪೇಮೆಂಟ್ ಮಾಡಿ, ಅರ್ಧ ಗಂಟೆಲಿ ಪೇಮೆಂಟ್ ಮಾಡಿ ಅಂತ ನಿಮ್ಗೆ ಟಾರ್ಚರ್ ಕೊಡಕ್ಕೆ ಶುರು ಮಾಡ್ತಾರೆ. ನೀವೇನಾದ್ರೂ ಅವ್ರಿಗೆ ರೆಸ್ಪಾನ್ಸ್ ಮಾಡದೇ ಇದ್ದಲ್ಲಿ ನಿಮ್ಮ ಸೆಲ್ಫಿ ಫೋಟೋನ ಮಾರ್ಫ್ ಮಾಡಿ ಮೊದಲು ನಿಮ್ಗೆ ಕಳಿಸ್ತಾರೆ. ನಂತರ ನಿಮ್ಮ ಫ್ಯಾಮಿಲಿ ಹಾಗೂ ಫ್ರೆಂಡ್ಸ್ಗೆ ಕಳಿಸುವಂತೆ ನಿಮ್ಗೆ ಹೆದರಿಸ್ತಾರೆ. ಗಳಲ್ಲಿ ನಿಮಗೆ ಅವಾಚ್ಯ ಶಬ್ದದಿಂದ ಬೈಯೋದು, ಅಶ್ಲೀಲ ಮೆಸೇಜ್ಗಳು ಕಳಿಸೋದು, ಮತ್ತೆ ನಿಮ್ಮ ಫ್ಯಾಮಿಲಿ ಹಾಗೂ ಫ್ರೆಂಡ್ಸ್ ಗಳಿಗೆ ಕಾಲ್ ಮಾಡಿ ನೀವು ಫ್ರಾಡ್ ಮಾಡಿದೀರಾ, ಲೋನ್ ತಗೊಂಡು ಕಟ್ತಾ ಇಲ್ಲ ಅಂತ ನಿಮ್ಮ ಮಾನ ಮರ್ಯಾದೆ ಕಳೆಯೋದು, ಇದನ್ನೆಲ್ಲ ಮಾಡ್ತಾರೆ. ಯಾಕೆಂದ್ರೆ ಮೊದಲೇ ಮಾನ ಮರ್ಯಾದೆಗೆ ಅಂಜೋ ಜನ ನಾವು. ಹಾಗಾಗಿ ಇವರ ಈ ಸ್ಕ್ಯಾಮ್ ಗಳಿಗೆಲ್ಲ ಹೆದರಿ ಅವ್ರು ಕೇಳುವಷ್ಟು ಹಣವನ್ನ ಟ್ರಾನ್ಸ್ಫರ್ ಮಾಡ್ತೀವಿ ಅನ್ನೋದೇ ಅವ್ರ ಉದ್ದೇಶ ಆಗಿರುತ್ತೆ. ಹಾಗಾದ್ರೆ ಇವ್ರನ್ನ ತಡೆಯೋಕೆ ಆಗಲ್ವಾ? ಇವ್ರ ಸ್ಕ್ಯಾಮ್ ಇಂದ ಹೇಗ್ ಹೊರಬರೋದು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಮೊದಲನೇದಾಗಿ ನೀವು ಭಯ ಪಡೋ ಅವಶ್ಯಕತೆ ಇಲ್ಲ. ತಕ್ಷಣವೇ ನೀವು ಆ ಆಪ್ ನ ನಿಮ್ಮ ಮೊಬೈಲ್ ನಿಂದ ಅನ್ಇನ್ಸ್ಟಾಲ್ ಮಾಡಿ ಹಾಗೂ ಕ್ಯಾಶ್ ಅನ್ನು ಕ್ಲಿಯರ್ ಮಾಡಿ. ನಿಮ್ಗೆ ಬರ್ತಿರೋ ಆ ಕಾಲ್ ಮತ್ತು ಮೆಸೇಜ್ ಗಳನ್ನ ಬ್ಲಾಕ್ ಮತ್ತೆ ರಿಪೋರ್ಟ್ ಮಾಡಿ. ತಕ್ಷಣವೇ ನಿಮ್ಮ ಹತ್ತಿರದ ಪೊಲೀಸ್ ಠಾಣೆಗೆ ಹೋಗಿ ದೂರನ್ನ ದಾಖಲಿಸಿ ಮತ್ತು ಸೈಬರ್ ಕ್ರೈಮ್ ನವರಿಗೂ ಇವರ ಬಗ್ಗೆ ಮಾಹಿತಿ ನೀಡಿ. ಆ ನಂಬರ್ ಅನ್ನ ಕನಿಷ್ಠ 30 ದಿನಗಳ ಹತ್ತಿರ ಬ್ಲಾಕ್ ಮತ್ತೆ ರಿಪೋರ್ಟ್ ಮಾಡಿಸಿ. ಇದನ್ನ ಪ್ರಿಲಿಮಿನರಿ ಸ್ಟೆಪ್ ಅಂತ ಕೂಡ ಹೇಳಲಾಗುತ್ತೆ. ಹಾಗೂ ನಿಮ್ಮ ಸೋಷಿಯಲ್ ಮೀಡಿಯಾ ಸೈಟ್ ಗಳಲ್ಲಿ ಇದರ ಬಗ್ಗೆ ಒಂದು ಸ್ಟೇಟಸ್ ಹಾಕೋದನ್ನ ಮಾತ್ರ ಮರಿಬೇಡಿ. ತಾತ್ಕಾಲಿಕವಾಗಿ ನಿಮ್ಮ ವಾಟ್ಸ್ಆಪ್ ಅನ್ನ ಅನ್ಇನ್ಸ್ಟಾಲ್ ಮಾಡಿ ಹಾಗೂ ಬೇರೊಂದು ಸಿಮ್ ಅನ್ನ ಬಳಸಿ. ಕಳೆದ ವರ್ಷ 1000ಕ್ಕೂ ಜನ ಇಂಥ ಸ್ಕ್ಯಾಮ್ಗಳಿಗೆ ಒಳಗಾಗಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಆದಷ್ಟು ಬೇಗ ನಮ್ಮ ರಾಜ್ಯ ಸರ್ಕಾರವು ಒಂದು ಕಟ್ಟುನಿಟ್ಟಿನ ಕಾನೂನನ್ನು ಜಾರಿಗೆ ತಂದು ಇವರ ಹೆಡೆಮುರಿ ಕಟ್ಟಬೇಕು. ಅಲ್ಲಿಯವರೆಗೂ ನೀವು ಈ ಫೇಕ್ ಆಪ್ಗಳ ಜಾಲದಿಂದ ದೂರ ಇರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ವಿಡಿಯೋವನ್ನ ಲೈಕ್ ಮತ್ತು ಶೇರ್ ಮಾಡಿ ಹಾಗೂ ಚಾನೆಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.